ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಯೋಬನ ಗ್ರಂಥ ದ ಬುಕ್ ಆಫ್ ಜೋಬ್ ಚಾಪ್ಟರ್ 28ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರ ವಾಕ್ಯವು ನಿಕ್ಷೇಪ. ಇದನ್ನು ಯೋಬನು ತಾನೇ ತನ್ನ ಅನುಭವದಿಂದ ಹೇಳಿದಂಥ ಮಾತನ್ನು ನಾವು 23ನೇ ಅಧ್ಯಾಯ ಯೋಬನ ಗ್ರಂಥದ ಮತ್ತು 12ನೇ ವಚನದಲ್ಲಿ ನಾವು ನೋಡಿಕೊಳ್ತೀವಿ. ಜೋಬ್ 23:12 ಎರಡನೇ ಭಾಗದಲ್ಲಿ ದೇವರ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ, ಅಥವಾ ಅಂಚಿನಲ್ಲಿ ಮಾರ್ಜಿನ್ನಲ್ಲಿ ಈ ರೀತಿಯಾಗಿದೆ. ಸ್ವಂತ ತೀರ್ಮಾನಗಳಿಗಿಂತಲೂ ದೇವರ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿಕೊಂಡಿದ್ದೇನೆ. ವಾವ್! ದೇವರ ವಾಕ್ಯ ನಿಕ್ಷೇಪ. ಆದುದರಿಂದ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಿಕ್ಷೇಪವನ್ನು ಸಂಗ್ರಹಿಸ್ತಾ ಇರುವಂತಹ ಒಂದು ಅನುಭವಕ್ಕೆ ಹೋಲಿಕೆ. ಯಾಕೆ ದಿನಾಲೂ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು? ಯಾಕಂತೇಳಿದರೆ ದಿನಾಲೂ ನಾವು ಊಟ ಮಾಡ್ತೇವಲ್ಲ, ದೈಹಿಕವಾದಂಥ ಆಹಾರ ಬೇಕು, ಹಾಗೆಯೇ ಆತ್ಮಿಕ ಆಹಾರವೂ ಅಗತ್ಯ. ಮತ್ತು ದೇವರ ವಾಕ್ಯ ಆಹಾರ ಅಷ್ಟೇ ಅಲ್ಲ, ಅದು ನಿಕ್ಷೇಪ ಕೂಡ, ಟ್ರೆಷರ್. ಆದುದರಿಂದ ಅದನ್ನು ನಾವು ಕಾಪಾಡ್ಕೋಬೇಕು, ಅದನ್ನು ಸಂಗ್ರಹಿಸಿಕೊಳ್ಳಬೇಕು, ಅದನ್ನು ನಾವು ಇತರರಿಗೂ ಹಂಚಿಕೊಡಬೇಕು. ನಾವಷ್ಟೇ ಸಿರಿವಂತರಾಗಿರಬಾರದು. ಈ ಕಾರಣದಿಂದಲೇ ದೇವರ ವಾಕ್ಯವು ಈ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ವಿವಿಧ ರೀತಿಯಲ್ಲಿ ಇತರರಿಗೆ ಹಂಚಲಾಗುತ್ತಿದೆ. ಸರ್, 28ನೇ ಅಧ್ಯಾಯ ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 27ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ಏನೆಂಬುದಾಗಿ ಸಂಕ್ಷಿಪ್ತವಾಗಿ ನೋಡಿಬಿಡೋಣ. ಯಾಕಂದರೆ ಬಿಲ್ದಾದನು ಕೇವಲ 6 ಮಾತಿನಲ್ಲಿ ಬರ್ತಾ ಅವನ ಮಾತು ಕಡಿಮೆ ಆಗೋಯ್ತು. ಅವನು ಈಗಾಗಲೇ 8ನೇ ಅಧ್ಯಾಯ, 18ನೇ ಅಧ್ಯಾಯ, 25ನೇ ಅಧ್ಯಾಯಗಳಲ್ಲಿ ಮಾತಾಡಿದ್ದಾನೆ. ಮತ್ತು ಮಾತನಾಡಿದಾಗ ಅವನ ಮಾತಿಗೆ ಉತ್ತರವಾಗಿ ಯೋಬನು ಈಗ ಉತ್ತರ ಕೊಡ್ತಿದ್ದಾನೆ. 6 ಮಾತುಗಳಲ್ಲಿ, ಕೇವಲ 6 ಮಾತುಗಳಲ್ಲಿ ಬಿಲ್ದಾದನು ಕೇಳಿದ ಪ್ರಶ್ನೆಗೆ, ಅದು ಪ್ರಶ್ನೆ ಕೇಳಿದ ಹಾಗಿರಲಿಲ್ಲ, ಅವನ ಪ್ರತಿಕ್ರಿಯೆಗೆ ಯೋಬನು 6 ಅಧ್ಯಾಯಗಳಲ್ಲಿ ಉತ್ತರ ಕೊಡುವಾತನಾಗಿದ್ದಾನೆ. ಹೌದು, 26ನೇ ಅಧ್ಯಾಯದಿಂದ 31 ಅಧ್ಯಾಯಗಳವರೆಗೆ ಯೋಬನು ಉತ್ತರ ಕೊಡ್ತಿದ್ದಾನೆ. ಮತ್ತು 27ನೇ ಅಧ್ಯಾಯದಲ್ಲಿ ಯೋಬನು ಒಬ್ಬ ಟೀಚರ್ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂತ ಹೇಳಿದರೆ 11ನೇ ವಚನದಲ್ಲಿ 27:11ರಲ್ಲಿ ನಾನು ಸರ್ವಶಕ್ತನ ಕ್ರಮವನ್ನು ಮರೆಮಾಡದೆ ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವೆನು. ಒಂದು ವೇಳೆ ನಾವು ಮೈಕ್ ಕೊಟ್ಟು ನಮ್ಮ ಕೂಟಗಳಿಗೆ ಯೋಬನನ್ನು ಆಹ್ವಾನಿಸಿ ಮಾತನಾಡಲಿಕ್ಕೆ ಒಂದು 30 ನಿಮಿಷ ಸುಮಾರು ಒದಗಿಸಿಕೊಟ್ರೆ, ಯೋಬನು ನಮಗೆ ಬೋಧಿಸಿರಿ ಯೋಬನೇ ಅಂತ ಹೇಳುವಾಗ ಬಹುಶಃ ದೇವರ ಹಸ್ತದ ವಿಷಯವಾಗಿ ಮಾತಾಡ್ಬೋದು. ಯಾಕಂದರೆ 27 ಚಾಪ್ಟರ್ 27 ಆಫ್ ಜೋಬ್ ಅಂಡ್ ವರ್ಸ್ 11, ಟೀಚರ್ ಆಫ್ ದಿ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತ ದೇವರ ಅಭಿಷೇಕಕ್ಕೆ ಸಂಕೇತ. ದೇವರ ಹಸ್ತ ದೇವರ ಶಕ್ತಿಗೆ ಸಂಕೇತ. ದೇವರ ಹಸ್ತ ದೇವರ ಮಾರ್ಗದರ್ಶನಕ್ಕೆ ಸಂಕೇತ. ದೇವರ ಹಸ್ತ ದೇವರ ಭದ್ರತೆಗೆ ಸಂಕೇತ. ಆದ ಕಾರಣ ಯೋಬನು
ಅಂಥ ಒಂದು ಅನುಭವವನ್ನು ಹೊಂದಿದ್ದನ್ನು ಈಗ ಬಿಲ್ದಾದನಿಗೆ ಹೇಳ್ತಿದ್ದಾನೆ. ಉಳಿದಂಥ ಇಬ್ಬರು ಸ್ನೇಹಿತರು ಕೂಡ ಕೇಳಿಸ್ಕೊಳ್ತಿದ್ದಾರೆ. 28ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಷಯವನ್ನು ಯೋಬನು ಮಾತಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಅದನ್ನು ಸಸ್ಪೆನ್ಸ್ ಆಗಿ 28ನೇ ಅಧ್ಯಾಯದಲ್ಲಿ ಇರುವಂಥ ವಚನಗಳು 28 ವಚನಗಳಿದೆ. 28ನೇ ಅಧ್ಯಾಯ 28 ವಚನಗಳು. ಈ 28 ವಚನಗಳಲ್ಲಿ ಯೋಬನು 22ರವರೆಗೆ ಅಂದರೆ ಹೆಚ್ಚಿನಾಂಶ ವಾಕ್ಯಗಳನ್ನು ಸಸ್ಪೆನ್ಸ್ ಆಗಿ ನಡೆಸ್ತಾನೆ. ಮೊದಲು ದೊಡ್ಡ ಸಸ್ಪೆನ್ಸು 1ರಿಂದ 11, ಅದಾದ ನಂತರ ಎರಡನೇ ಸಸ್ಪೆನ್ಸು 12ರಿಂದ ಅವನು 22ರವರೆಗೆ ಸಸ್ಪೆನ್ಸ್ ಆಗಿ ಮಾತಾಡ್ತಿದ್ದಾನೆ. 23ರಿಂದ ಸಸ್ಪೆನ್ಸನ್ನು ಆ ಒಂದು ರಹಸ್ಯವನ್ನು ಸ್ವಲ್ಪವಾಗಿ ಪ್ರಕಟಿಸ್ತಿದ್ದಾನೆ. ಕೊನೆಯ ವಚನದಲ್ಲಿ ಅದು ಏನಂತ ಹೇಳ್ಬಿಡ್ತಾನೆ ರೀ. ಆದ ಕಾರಣ ಆ ವಿಷಯ ಏನು ಅದರ ಬಗ್ಗೆ ಈಗ ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ ಬನ್ನಿರಿ. 28ನೇ ಅಧ್ಯಾಯದಲ್ಲಿ ಭೂಲೋಕದಲ್ಲಿ ಸಿಗುವಂಥ 7 ವಿಷಯಗಳ ಕುರಿತಾಗಿ ಯೋಬನು ಮಾತಾಡ್ತಾನೆ ರೀ. 7 things that you can obtain or you can get, you can find out. 7 ವಿಷಯಗಳನ್ನು ನಾವು ಕಂಡುಕೊಳ್ಬೋದು. ಈ 7 ವಿಷಯಗಳು ಕೂಡ ಭೂಮಿಯಲ್ಲಿ ಇರುವಂಥ ವಿಷಯಗಳು ಮತ್ತು ಈ 7 ವಿಷಯಗಳು ಭಾಳ ಬೆಲೆಯುಳ್ಳಂಥ ವಿಷಯಗಳು, ಬೆಲೆಯುಳ್ಳಂಥ ವಸ್ತುಗಳು. These are the 7 things that is very expensive, very precious, very valuable, ಭಾಳ ಮೌಲ್ಯವುಳ್ಳದ್ದು. ಮೊದಲನೇದು 28ನೇ ಅಧ್ಯಾಯ 1ನೇ ವಚನದಲ್ಲಿ ಬೆಳ್ಳಿ ಸಿಗ್ತದೆ. ಬೆಳ್ಳಿ ಅಮೂಲ್ಯವಾದದ್ದು, ಆದರೆ ಬೆಳ್ಳಿ ಸಿಗುತ್ತದೆ ಈಸಿಯಾಗಿ. ಅಂದರೆ ಕಂಪೇರಿಟಿವ್ಲಿ ಹೋಲಿಕೆ ಮಾಡುವಾಗ ಬೆಳ್ಳಿ ಸಿಗ್ತದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಆನಂತರ 1ನೇ ವಚನದಲ್ಲಿ 28 ಯೋಬ 1ನೇ ವಚನದಲ್ಲಿ ಚಿನ್ನ ಅಂತ ಹೇಳುವಾಗ ಚಿನ್ನದ ಅದುರು, ಬಂಗಾರಕ್ಕೆ ಸಂಬಂಧಪಟ್ಟಂಥ ಪದರುಗಳು ಅಥವಾ ಅದುರುಗಳು ಅದು ಕೂಡ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು. ಬೆಳ್ಳಿ ಸಿಗ್ತದೆ, ಬಂಗಾರ ಸಿಗ್ತದೆ. 2ನೇ ವಚನದಲ್ಲಿ ತಾಮ್ರ ಇದು ಕೂಡ ಭಾಳ ಬೆಲೆಯುಳ್ಳಂಥ ವಸ್ತುಗಳು ಹೌದು. ಒಂದು ವೇಳೆ ಬೆಳ್ಳಿಗಿಂತಲೂ ಕಡಿಮೆನೇ, ಬಂಗಾರಕ್ಕಿಂತಲೂ ಕಡಿಮೆನೇ, ಆದರೂ ಕೂಡ ಅದು ಮೌಲ್ಯವಾದಂಥ ಲೋಹ, ಮೆಟಲ್. ಅನಂತರ 4ನೇದಾಗಿ 3ನೇ ವಚನದಲ್ಲಿ ಕಲ್ಲು. ಮನೆ ಕಟ್ಟಬೇಕಾದರೆ ನಮಗೆ ಕಲ್ಲುಗಳು ಬೇಕು, ಅದು ಕೂಡ ಸಿಗ್ತದೆ. 6ನೇ ವಚನದಲ್ಲಿ 5ನೇ ವಿಷಯವನ್ನು ಯೋಬನು ಹೇಳ್ತಾನೆ. ಸಿಗುವಂಥ ವಿಷಯಗಳು ಇಂದ್ರನೀಲಮಣಿಗಳು. ಅದು ಭಾಳ ಪ್ರೆಷಸ್, ಅಮೂಲ್ಯವಾದಂಥ ಮೌಲ್ಯವಾದಂಥ ವಸ್ತುಗಳು, ಆದರೂ ಸಿಗ್ತವೆ ಈ 5 ವಿಷಯಗಳು. 6ನೇ ವಚನದಲ್ಲಿ ಇನ್ನೊಂದು ವಿಷಯ ಹೇಳ್ತಾನೆ. ಮತ್ತು ಚಿನ್ನದ ಪುಡಿ ಗೋಲ್ಡ್ ಡಸ್ಟ್, ಅದು ಕೂಡ ನೋಡುವಾಗ ಸಿಗ್ತದೆ. ಇಟ್ಸ್ ಪಾಸಿಬಲ್, ಯು ಕ್ಯಾನ್ ಗೆಟ್ ಇಟ್, ಲಭ್ಯ ಅಂತ ಹೇಳ್ತಾನೆ. 10ನೇ ವಚನದಲ್ಲಿ ಅಮೂಲ್ಯ ಪದಾರ್ಥಗಳು, ಪ್ರೆಷಸ್ ಥಿಂಗ್ಸ್, ಪ್ರೆಷಸ್ ಮಟೀರಿಯಲ್ಸ್. ಈ 7 ವಿಷಯಗಳನ್ನು ಕುರಿತಾಗಿ ಯೋಬನು ಮಾತಾಡ್ತಾನೆ ರೀ. ಬೆಳ್ಳಿ ಸಿಗ್ತದೆ, ಚಿನ್ನ ಸಿಗ್ತದೆ, ತಾಮ್ರ ಸಿಗ್ತದೆ, ಕಲ್ಲುಗಳು ಸಿಗ್ತವೆ, ಇಂದ್ರನೀಲ ಸಿಗುತ್ತೆ, ಚಿನ್ನದ ಪುಡಿ ಸಿಗುತ್ತದೆ. ಯಾಕೆ? ಅಮೂಲ್ಯ ಪದಾರ್ಥಗಳೇ ನಿಮಗೆ ಸಿಗ್ತದೆ. 7 ಸಿಗ್ತದೆ, ಆದರೆ ಸಿಗದಂಥ ಒಂದು ವಿಷಯವನ್ನೇ ಈಗ ಯೋಬನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾನೆ ರೀ. ಅದು ಏನಂತ ಹೇಳ್ಬಿಟ್ಟು ನೋಡುವಾಗ 12ನೇ ವಚನದಲ್ಲಿ ಅದನ್ನು ಹೇಳ್ತಿದ್ದಾನೆ. ಅದೇನೆಂದರೆ
ಜ್ಞಾನ. ಜ್ಞಾನ ಜ್ಞಾನವಾದರೂ ಎಲ್ಲಿ ಸಿಕ್ಕಿತು? ಬಂಗಾರ ಸಿಗ್ತದೆ, ಜ್ಞಾನ ಸಿಗ್ತದ. ಬೆಳ್ಳಿ ಸಿಗ್ತದೆ, ಜ್ಞಾನ ಸಿಗ್ತದ. ತಾಮ್ರ ಸಿಗ್ತದೆ, ಜ್ಞಾನ ಸಿಗ್ತದ. ಬಂಗಾರ ಸಿಗ್ತದೆ, ಜ್ಞಾನ ಸಿಗ್ತದ. ಹೌದು, ಬೆಳ್ಳಿ, ಬಂಗಾರ ಇತ್ಯಾದಿ ಇತ್ಯಾದಿ ಅಮೂಲ್ಯವಾದಂಥ ವಸ್ತುಗಳು ಸಿಗುತ್ತದೆ, ಆದರೆ ಜ್ಞಾನ ಸಿಗುತ್ತದ? ಜ್ಞಾನವಾದರೂ ಎಲ್ಲಿ ಸಿಕ್ಕಿತು? ವಿವೇಕವು ದೊರೆಯುವ ಸ್ಥಳವೆಲ್ಲಿ? ಎಲ್ಲಿ ಸಿಗ್ತದೆ ಜ್ಞಾನ? ಇದನ್ನು ಹೇಳುವಾಗ ಬಹುಶಃ ನಮ್ಮಲ್ಲಿ ಜ್ಞಾನ ಸಾಕಷ್ಟು ವಿದ್ಯಾಪೀಠಗಳಲ್ಲಿ, ವಿದ್ಯಾ ಸಂಸ್ಥೆಗಳಲ್ಲಿ, ಪಂಡಿತರಲ್ಲಿ, ಪ್ರವೀಣರಲ್ಲಿ, ವಿವೇಕಿಗಳಲ್ಲಿ ಜ್ಞಾನ ಸಿಗುತ್ತೆ ಎಂಬುದಾಗಿ ಹೇಳ್ಬೋದು. ಆದರೆ ಒಂದು ವಿಷಯ, ಇದು ಇಹಲೋಕದ ಜ್ಞಾನದ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಪಾಂಡಿತ್ಯದ ಜ್ಞಾನದ ಬಗ್ಗೆ ಯೋಬನು ಮಾತನಾಡ್ತಾ ಇಲ್ಲ. ಈ ಜ್ಞಾನ ತಿಳುವಳಿಕೆಯ ಜ್ಞಾನ ಅಲ್ಲ, ಮಾನವೀಯ ಜ್ಞಾನವಲ್ಲ. ಇಟ್ಸ್ ನಾಟ್ ಟಾಕಿಂಗ್ ಅಬೌಟ್ ಹ್ಯೂಮನ್ ವಿಸ್ಡಮ್. ಅದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ತತ್ವಜ್ಞಾನ ಪೀಠದಲ್ಲಿ, ಚರ್ಚೆಯಲ್ಲಿ ಸಿಗ್ಬೋದು. ಇಲ್ಲ, ಈ ಜ್ಞಾನದ ಬಗ್ಗೆ ಇಲ್ಲಿ ಯೋಬನು ಮಾತಾಡ್ತಾ ಇಲ್ಲ. ದೈವಿಕ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಂದರೆ ದೈವಿಕವಾದ ಜ್ಞಾನ, ಇಹಲೋಕದ ಜ್ಞಾನ, ಮಾನವೀಯವಾದ ಜ್ಞಾನ, ಸಮಾಜ ಜ್ಞಾನ ಅಥವಾ ತತ್ವಜ್ಞಾನ, ಇವೆಲ್ಲ ಜ್ಞಾನಕ್ಕಿಂತಲೂ ಹೊರತಾದದ್ದು ಈ ದೈವಿಕವಾದಂಥ ಜ್ಞಾನ, ಆಧ್ಯಾತ್ಮಿಕವಾದಂಥ ಜ್ಞಾನ. ಮತ್ತು ಆ ರೀತಿಯಾಗಿ ಯಾಕೆ ಹೇಳ್ತಿದ್ದಾನೆ? ಈಗ ನಮಗೆ ನಾವು ನೋಡುವಾಗ ಈಗ ಭಾಳ ಕಷ್ಟಪಡ್ತಿದ್ದಾನೆ, ಮಕ್ಕಳು ಸತ್ತು ಹೋಗಿಬಿಟ್ಟಿದ್ದಾರೆ, ಆಸ್ತಿ ಎಲ್ಲ ನಷ್ಟವಾಗಿಬಿಟ್ಟಿದೆ, ಆರೋಗ್ಯ ಹದಗೆಟ್ಟಿದೆ, ಹೆಂಡತಿಯ ಸಹಕಾರ ಇಲ್ಲ, ಮತ್ತು ಸ್ನೇಹಿತರೆಲ್ಲ ಉಲ್ಟಾಗಿಬಿಟ್ಟಿದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಅಂಥ ಸಂದರ್ಭದಲ್ಲಿ ಜ್ಞಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ಅನಿಸಬಹುದು. ತನ್ನ ನೋವನ್ನು ಕೂಡ ಮರೆತು ಬೇರೆ ಸಬ್ಜೆಕ್ಟು, ಬೇರೆ ವಿಷಯ ಯೋಬನು ಮಾತನಾಡ್ತಾ ಇರುವಾಗ ಸಮಸ್ಯೆಗಳು, ಸಂಕಟಗಳು, ಉಪದ್ರವಗಳು, ಸ್ವಂತದವರಿಂದ ನೋವು, ಸ್ವಂತದವರಿಂದ ಚುಚ್ಚುವ ಮಾತುಗಳು, ಪ್ರಸಂಗಿಗಳಿಂದ ಹಾನಿ, ಬೋಧಕರಿಂದ ಜಜ್ಜಲ್ಪಡುವುದು. ಯಾಕಂದರೆ ಇದು ಯೋಬನು ಉಪಯೋಗ ಮಾಡುವಂಥ, ನೀವು ನನ್ನನ್ನು ಜಜ್ಜುತ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಮೂವರು ಬೋಧಕರಾದಂಥ ಸ್ನೇಹಿತರಿಗೆ ಅವನು ಹೇಳ್ತಿದ್ದಾನೆ. ಇವನು ಬೋಧಕನೇ, ಆದರೆ ಬೇರೆ ಬೋಧಕರು, ಮೂವರು ಬೋಧಕರುಗಳು ತಮ್ಮ ಬೋಧನೆಯಿಂದ, ದೈವಶಾಸ್ತ್ರ ಜ್ಞಾನದಿಂದ ಬಹಳಷ್ಟು ಜಜ್ತಾ ಇದ್ದಾರೆ ಯೋಬನನ್ನು. ಅವಾಗ ಯೋಬನು ಮಾತಾಡ್ತಾನೆ, ಬೇಕಾಗಿರೋದು ದೈವಿಕ ಜ್ಞಾನ. ವಾಟ್ ವಿ ನೀಡ್ ಇಸ್ ಡಿವೈನ್ ವಿಸ್ಡಮ್. ಇಹಲೋಕದ ಜ್ಞಾನ ಅಲ್ಲ. ಇನ್ನೂ ಸ್ವಲ್ಪ ಹೇಳಬೇಕಾದ್ರೆ ದೇವರ ಕುರಿತಾದ ಜ್ಞಾನ ಕೂಡ ಅಲ್ಲ. ಯಾಕಂತೇಳಿದರೆ ಯೋಬನ ಸ್ನೇಹಿತರಾದಂಥ ಎಲಿಫಾಸ್, ಬಿಲ್ದಾದ್, ಚೋಫರ್ ಇವರೆಲ್ಲರೂ ದೇವರ ಬಗ್ಗೆನೇ ಮಾತಾಡಿದರು. ಆದರೂ ಕೂಡ ದೇವರ ವಿಷಯವಾಗಿ ಮಾತನಾಡುವಂಥ ಜ್ಞಾನ ಯೋಬನಿಗೆ ಸಹಾಯಕರವಾಗಲಿಲ್ಲ. ಅದು ದೇವರ ಜ್ಞಾನವೇ, ದೇವರ ವಿಷಯವಾದ ಜ್ಞಾನ ಅಲ್ಲ, ದೇವರ ಜ್ಞಾನವೇ. ಇಟ್ಸ್ ನಾಟ್ ಎ ವಿಸ್ಡಮ್ ಅಬೌಟ್ ಗಾಡ್, ಬಟ್ ಗಾಡ್ ಆಸ್ ವಿಸ್ಡಮ್. ಸರಿ, ಹಾಗೆ ಮುಂದುವರಿತಾ ಇದ್ದಾನೆ. ಜ್ಞಾನ ಎಲ್ಲಿ ಸಿಗ್ತದೆ ಅಂದರೆ, ಇಂಥ ಒಂದು ಜ್ಞಾನ, ಅನುಪಮವಾದಂಥ ಜ್ಞಾನ, ದೈವಿಕವಾದಂಥ ಜ್ಞಾನ, ಅದರ ಕ್ರಯವು ಯಾರಿಗೆ ಗೊತ್ತಿಲ್ಲ. 13ನೇ ವಚನ, ಅದನ್ನು ಯಾರು ಕಂಡುಕೊಳ್ಳಿಕ್ಕೆ ಆಗಲ್ಲ. ಭೂಮಿಯ ಕೆಳಗಣ ಹೋಗಿಬಿಟ್ಟು, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಯೋಬನು. ಅಲ್ಲಿ ಹೋಗಿಬಿಟ್ಟು ಸಾಗರ ಹತ್ರ ಹೋಗಿ ನೀವು ಕೇಳಿದ್ರೆ ನನ್ನಲ್ಲಿಲ್ಲ ಅಂತ ಹೇಳ್ತದೆ ಸಾಗರ.
ಮತ್ತು ಸಮುದ್ರ ಹತ್ರ ನೀವು ಹೋಗಿಬಿಟ್ಟು 14ನೇ ವಚನ ಕೇಳಿದರೆ ತನ್ನ ಹತ್ರ ಸಿಕ್ಕದು ಇಲ್ಲ, ನನ್ನ ಹತ್ರ ಜ್ಞಾನ ಇಲ್ಲ ಅಂತ ಹೇಳ್ತದೆ. ಚೊಕ್ಕ ಬಂಗಾರವನ್ನು ಕೊಟ್ಟು ಆ ಜ್ಞಾನ ಕೊಂಡ್ಕೊಳ್ಳಿಕ್ಕೆ ಆಗ್ತದಾ? ಅದೂ ಸಾಧ್ಯವಿಲ್ಲ. ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು ಇಲ್ಲ, ಅದು ಕೂಡ ಸಾಧ್ಯವಿಲ್ಲ. ಹಾಗಾದರೆ ಜ್ಞಾನದ ಬೆಲೆ ಏನು? ಅದಕ್ಕೆ ಸಮಯ ಏನು? ಚಿನ್ನ ಆಭರಣಗಳು, ಓಪೀರ್ ದೇಶದ ಅಪರಂಜಿ ಇವೆಲ್ಲ ಕೊಟ್ಟರೂ ಸಿಗ್ತದ ಜ್ಞಾನ? ಹವಳವು, ಸ್ಫಟಿಕವು, ಮುತ್ತು ಅಥವಾ ಕೂಶ್ ದೇಶದ ಪುಷ್ಯರಾಗ ಇವೆಲ್ಲ ತಗೊಂಡು ಬಂದ್ರೂ ಕೂಡ ಶುದ್ಧ ಕನಕದೊಡನೆ ಅದನ್ನು ಸಮ ಮಾಡಲಿಕ್ಕಾಗಲ್ಲ, ತೂಗಲಾಗದು. ಆ ಜ್ಞಾನಕ್ಕೀಡಿಲ್ಲ. ಹಾಗಾದರೆ ಮತ್ತೆ ಅದೇ ಕ್ವಶನ್ ತಗೊಂಡ್ಬರ್ತಾ ಇದ್ದಾನೆ ರೀ. 28ನೇ ಅಧ್ಯಾಯ 1ರಿಂದ 20 ವಚನಗಳವರೆಗೆ ಇದನ್ನೇ ಸಸ್ಪೆನ್ಸ್ ಆಗಿ ಎಲ್ಲಿ ಸಿಗ್ತದೆ ಜ್ಞಾನ, ಎಲ್ಲಿ ಸಿಗ್ತದೆ? 21ನೇ ವಚನದಲ್ಲಿ ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು? ಮತ್ತೆ ಅದೇ ಕ್ವಶನ್, ಯಾವ ಸ್ಥಳದಲ್ಲಿ ಸಿಗ್ತದೆ? ಎಲ್ಲ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ. ನಾಶಲೋಕವು, ಮೃತ್ಯುವು ಕೂಡ ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ. ನಾವು ಕೇಳಿಸ್ಕೊಂಡಿದ್ದೀವಿ ಜ್ಞಾನ ಅಂತ ಹೇಳ್ಬಿಟ್ಟು, ಆದರೆ ನಮ್ಮ ಹತ್ರ ಇಲ್ಲ ಎಂಬುದಾಗಿ ಮೃತ್ಯು ಕೂಡ ಹೇಳ್ತದಂತ್ರಿ. ಹಾಗಾದರೆ ಜನನದಿಂದ ಮರಣದವರೆಗೆ ಜ್ಞಾನ 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 ಎಲ್ಲಿದೆ? ಎಲ್ಲಿದೆ? ಸಮುದ್ರವೇ ಎಲ್ಲಿದೆ? ಭೂಮಿಯೇ ಎಲ್ಲಿದೆ ಅಂತ ಹುಡುಕುವಾಗ ಕಡೆಗೆ ಆನ್ಸರು 23ನೇ ವಚನದಲ್ಲಿ ಜ್ಞಾನ ಇದೆ. ಅದು ಎಲ್ಲಿದೆ ಅಂದರೆ, ಜ್ಞಾನದ ಮಾರ್ಗವನ್ನು ಬಲ್ಲವನು ದೇವರೇ. ವಾವ್! ಈ ಒಂದು ಕಾರಣದಿಂದ ನಾವು ಡೈಲಿ ಅಧ್ಯಯನ ಮಾಡಬೇಕ್ರಿ. ಯಾಕಂದರೆ ದೇವರಲ್ಲಿ, ದೇವರ ವಾಕ್ಯದಲ್ಲಿ ಮಾತ್ರ ಈ ಪರಲೋಕದ ಜ್ಞಾನ, ದೈವಿಕ ಜ್ಞಾನ, ನಿಸ್ವಾರ್ಥ ಜ್ಞಾನ, ದೈವಿಕವಾದ ಜ್ಞಾನ, ಆತ್ಮಿಕ ಜ್ಞಾನ, ಆಧ್ಯಾತ್ಮಿಕವಾದಂಥ ಜ್ಞಾನ, ಮರೆಯಾಗಿರುವಂಥ ಜ್ಞಾನ, ಈ ಒಂದು ಜ್ಞಾನ ಇಲ್ಲಿ ಮಾತ್ರ ಸಿಗುತ್ತೆ. ಈ ಪುಸ್ತಕದಲ್ಲಿ ಮಾತ್ರವೇ ಅದು ಲಭ್ಯ. ಈ ಪುಸ್ತಕದ ಗ್ರಂಥಕರ್ತನು ಮಾತ್ರ ಕೊಡಬಲ್ಲನು. ಅದಕ್ಕಾಗಿ ಇದನ್ನು ನಾವುಗಳು ಅಧ್ಯಯನ ಮಾಡ್ತಾ ಇರಬೇಕು. ಸರಿ, ಯೋಬನ ಒಂದು ದೊಡ್ಡ ಅನುಭವ ನಾವು ನೋಡುವಾಗ ಸುಮಾರು 20 ಅಧ್ಯಾಯಗಳು, 42 ಅಧ್ಯಾಯಗಳು ಯೋಬನ ಗ್ರಂಥದಲ್ಲಿ, 20 ಅಧ್ಯಾಯಗಳು ಯೋಬನೇ ಮಾತಾಡ್ಬಿಡ್ತಾನೆ. 6 ಅಧ್ಯಾಯಗಳು ಎಲಿಹು ಮಾತಾಡ್ತಾನೆ. ದೇವರು ಒಂದು 4 ಅಧ್ಯಾಯಗಳು ದೇವರು ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಈ ಜ್ಞಾನ ಮಾರ್ಗವನ್ನು ಬಲ್ಲವನು ದೇವರೇ. 23ನೇ ವಚನದ 2ನೇ ಭಾಗದಲ್ಲಿ ಜ್ಞಾನದ ಸ್ಥಳವು ಆತನೊಬ್ಬನಿಗೇ ಗೊತ್ತು. ದೇವರಿಗಷ್ಟೇ ಗೊತ್ತು. ದೇವರ ಜ್ಞಾನದ ಬಗ್ಗೆ ದೇವರಿಗಷ್ಟೇ ಗೊತ್ತು. ವಾವ್! ಆತನೊಬ್ಬನೇ ಭೂಮಿಯ ಕಟ್ಟಕಡೆಯ ತನಕ ದೃಷ್ಟಿಸಿ ಆಕಾಶದ ಕೆಳಗಿನ ಸಮಸ್ತವನ್ನು ನೋಡುವವನಾಗಿದ್ದಾನೆ. ಜ್ಞಾನ ಅಂದರೆ ದೇವರ ದೃಷ್ಟಿಯಿಂದ ನೋಡುವಂಥದ್ದೇ ಜ್ಞಾನ. ಇನ್ನೂ ಅನೇಕ ವಿಷಯಗಳಿದೆ, ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ಮಾತಾಡ್ತಾನೆ. ಜ್ಞಾನವನ್ನು ವಿಮರ್ಶೆ ಮಾಡುವಾತನಾಗಿದ್ದಾನೆ. ಹಾಗಾದರೆ ಜ್ಞಾನ ಏನು? ಹೇಗೆ ಜ್ಞಾನ ಪಡ್ಕೊಳ್ಬೇಕು? 28ನೇ ವಚನದಲ್ಲಿ ಕರ್ತನ ಭಯವೇ ಜ್ಞಾನ, ದುಷ್ಟತನ ಬಿಡುವುದೇ ವಿವೇಕ. ಆದ ಕಾರಣ ಇನ್ನೂ ಹೆಚ್ಚಾಗಿ ಇದರ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 28ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.